ದಾನಮ್ಮ ದೇವಿಯವರ ಒಂದು ಜೀವನ ಚರಿತ್ರೆ ಬಹಳ ಸ್ವಾರಸ್ಯಕರವಾದಂಥದ್ದು. ಅವರು ಶರಣೆಯರು ಹಾಗೂ ಪವಾಡಗಳನ್ನು ಮಾಡ್ತಕ್ಕಂಥವ್ರು. ಯಾಕಂತಂದರೆ ನಾನು ಹೈಸ್ಕೂಲ್ದಲ್ಲಿದ್ದಾಗ ಒಬ್ಬ ಅಜ್ಜಿ ಮನೆಯಲ್ಲಿ ಬಾಡಿಗೆಯಲ್ಲಿದ್ದೀವಿ. ಆವಾಗ ಅವರು ದಾನಮ್ಮ ದೇವಿಯ ಒಂದು ಕಥೆ ಹೇಳಿದರು ನಮಗೆ. ಏನಂತಂದರೆ ದಾನಮ್ಮ ದೇವಿಯವರು ಅವರ ಜೊತೆಗೆ ಒಂದು 10-15 ಮಂದಿದು ಒಂದು ಅಡುಗೆ ಮಾಡ್ತಕ್ಕಂಥ ದಾಸೋಹ ಮಾಡ್ತಕ್ಕಂಥ ಒಂದು ಟೀಮೇ ಇರ್ತಿತ್ತು. ಇದ್ದಾಗ ಒಬ್ಬ ವ್ಯಾಪಾರಿ ಕುದುರೆಯ ಮೇಲೆ ಮುತ್ತು ರತ್ನ ಹವಳಗಳನ್ನು ಚೀಲದಲ್ಲಿ ತುಂಬಿಕೊಂಡು ತಮ್ಮ ದೇಶಕ್ಕೆ ಹೋಗ್ತಾ ಇದ್ದಾಗ ದಾನಮ್ಮ ದೇವಿಯವರು ಅವ್ರನ್ನ ಮಾತಾಡಿಸಿದಾಗ ಆ ವ್ಯಾಪಾರಿ ಏನು ತಿಳ್ಕೊತಾನ, ಇವರು ಡಕಾಯಿತರೇ ಇರಬೇಕೇನೋ ಅನ್ನುವಂಥ ಮಾತು ಅವರು ಆ ವ್ಯಾಪಾರಿಗೆ ಬಂದಾಗ ಆ ವ್ಯಾಪಾರಿ ಏನು ಹೇಳ್ತಾನೆ, ಇಲ್ಲ ಇದರಲ್ಲಿ ನಮ್ಮ ಉಸುಕು ಮತ್ತು ರೇತಿ ಅಂತೀರಿ ನೋಡಿ ನೀವು, ಉಸುಕು ತುಂಬ್ಕೊಂಡು ಹೊಂಟಿದ್ದೀವಿ, ಅದಕ್ಕೆ ಇದು ಉಸುಕಿನ ಮೂಟೆಗಳಿದ್ದಾವೆ, ಇದನ್ನು ನಾವು ದೂರ ಒಯ್ಬೇಕಂತ ಅಂದ್ಕೊಂಡು ಅಂದಾಗ ಆಯ್ತಪ್ಪ ಉಸುಕಿದ್ರೆ ಉಸುಕೇನೆ ಆಗಿ ಹೋಗಲಿ ಅಂದುಬಿಟ್ರು ಅವರು. ಅಂದಾಗ ಮುಂದೆ ಅವ್ರು ಹೊರಡ್ತಾ ಇದ್ದಾಗ ಏನಾಗ್ತದ, ಆ ಚೀಲದ ಒಂದು ಉಸುಕು ಸೋರ್ತಾ ಹೋಗ್ತದದು. ಸೋರ್ತಾ ಇದ್ದಾಗ ಅವ ವ್ಯಾಪಾರಿ ಗಾಬರಿ ಆಗ್ತಾನೆ, ಇದೇನಪ್ಪ ಉಸುಕಾಗ್ಲಾಗತ್ತಲ್ಲ, ನಮ್ಮ ಎಲ್ಲ ಮೂತು ರತ್ನ ಹವಳ ಎಲ್ಲ ಹೋಗಿ ಉಸುಕಾಗ್ಲಾಗತ್ತಲ್ಲ, ಇದೇನು ಕದ್ದಿ ಅಂದವ. ಅವಾಗ ಅವಾಗ ಒಬ್ಬರು ನೋಡ್ರಿ, ಒಬ್ಬ ವ್ಯಾಪಾರಿ ಹಿಂದೆ ಯಾರೊಬ್ಬರು ಹೇಳೋರು ಇರ್ತಾರೆ ನೋಡ್ರಿ, ಶಾಣ್ಯರು. ಅವರು ಏನಂದರು, ಇಲ್ಲಮ್ಮ ಇಲ್ಲ ಅವರು ಮಹಾತ್ಮರೇ ಇರ್ಬೋದು, ಯಾಕಂದರೆ ನಾವು ತಪ್ಪಾಗಿ ಅರ್ಥೈಸ್ಕೊಂಡ್ವಿ ಅವ್ರನ್ನ. ಅವರು ಶರಣರಿದ್ದಂಗೆ ಕಾಣ್ತಾರೆ, ಅವ್ರಿಗೆ ಹೋಗಿ ನಾವು ಶರಣಾದರೆ ಏನ್ರಿ ನಂಬುದು ಇವೆಲ್ಲ ಮೂತು ರತ್ನಗಳು ಮೊದಲಿನಂಗೆ ಆಗಬಹುದೇನೋ ಅನ್ನತಕ್ಕಂಥ ಸಂಶಯ ಇಟ್ಕೊಂಡು ಬಂದ ದಾನಮ್ಮ ದೇವಿಯವರಿಗೆ ಸಾಷ್ಟಾಂಗ ಹಾಕ್ತಾರೆ. ಸಾಷ್ಟಾಂಗ ಹಾಕಿದಾಗ ನಮಗೆ ಸತ್ಯ ಹೇಳಿದ್ರಿ ಅಂದ್ರೆ ಇದೆಲ್ಲ ಯಾಕೆ ಆಗ್ತಿತ್ತಪ್ಪ, ಸತ್ಯ ಹೇಳೋದನ್ನು ಕಲೀರಿ, ಸುಳ್ಳು ಹೇಳಬೇಡ್ರಿ, ಮಂದಿಗೆ ಸುಳ್ಳು ಹೇಳ್ತೀರಿ ಕರೆ ಶರಣರಿಗರೆ ನೀವು ಸತ್ಯವಾಗಿ ಮಾತಾಡ್ರಿ ಅಂತಕ್ಕಂಥದ್ದು ಮಾತನ್ನು ಹೇಳಿ ಅವರು ಮೊದಲು ಇರ್ತಕ್ಕಂಥ ಮೂತು ರತ್ನಗಳೇನಿರ್ತಾವ ಉಸುಕಾಗಿದ್ದನ್ನು ಪರಿವರ್ತನೆ ಮಾಡಿ ಮತ್ತು ಮೂತು ರತ್ನ ಮಾಡಿ ಅವ್ರನ್ನ ಕಳಿಸಿಬಿಡ್ತಾರೆ. ಇಂಥ ಒಂದು ಪವಾಡಗಳನ್ನು ಮಾಡ್ತಕ್ಕಂಥ ತಾಯಿ ಒಳ್ಳೆಯ ಸತಿಯಾಗಿ, ಒಳ್ಳೆಯ ಒಬ್ಬ ದಾನಿಯಾಗಿ, ಒಳ್ಳೆಯ ಸೊಸೆಯಾಗಿ ಅವರು ತಮ್ಮ ಸೇವೆಯನ್ನು ಮಾಡ್ತಾ, ಮತ್ತು ಮಹತ್ವವಾದಂಥ ಒಂದು ಕೆಲಸ ಏನಪ್ಪ ಅಂತಂದರೆ ಅವರು ಅನ್ನದಾನದಲ್ಲಿ ಎತ್ತಿದ ಕೈ, ದಾನ ಮಾಡೋದ್ರೊಳಗೆ ಭಾಳ ಮುಂದು. ಅದಕ್ಕಾಗಿ ಅವರಿಗೆ ದಾನಮ್ಮ ಅಂತ ಹೆಸರು ಬಿದ್ದಿರ್ಬೋದೇನೋ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇನ್ನು ಅತ್ತಿ ಸೊಸೆಯೊಳಗೆ ಅತ್ತಿ ಸೊಸೆ ಇಬ್ಬರದು ಭಾಳ ಹೊಂದಾಣಿಕೆ ಇರಬೇಕು. ಯಾಕಂದ್ರೆ ಹೊಂದಾಣಿಕೆ ಭಾಳ ಕಡಿಮೆ ಅವು ಈಗಿನ ಕಾಲದಾಗ. ಬರೀ ಒಬ್ಬ ಅತ್ತಿ ಸೊಸೆಯರು ಇರ್ತಾರೆ, ಸೊಸೆ ಭಾಳ ವಿನಯಶೀಲವಾಗಿರ್ತಾಳೆ, ಭಾಳ ಅತ್ತಿ ಸೇವಾ ಮಾಡ್ತಿರ್ತಾಳೆ. ಕಾಲು ಒತ್ತೋದು, ಕೈ ಒತ್ತೋದು, ಜಳಕ ಮಾಡಿಸೋದು, ಅವು ತಲೆಯೊಳಗಿನ ಏನು ಕೊಲ್ಲೋದು, ಹೀಗೆಲ್ಲ ಮಾಡ್ತಾ ಅತ್ತಿಗೆ ಸಂಶಯ ಬತ್ತು. ಈಕೆ ಅತ್ತಿ ಸೊಸೆಯರೇ ಇಷ್ಟು ನನ್ನ ಜೀವ ಮಾಡ್ತಾಳೆ, ಈಕೇನು ಕರೆನ ಜೀವ ಮಾಡ್ತಾಳೋ ಏನು ನಾನು ಸೊಂಟದಾಗಿದ್ದದ್ದು ಚಾವಿ ಸಲಾಗಿ ಏನ್ರಿ ಜೀವ ಮಾಡ್ತಾಳೇನೋ ಸಂಶಯ ಬತ್ತಾಯ ಅತ್ತಿಗೆ. ಅತ್ತಿ ಏನು ಮಾಡಿದಳು, ಯವ್ವ ನೀ ಎಲ್ಲ ಇಷ್ಟೆಲ್ಲ ಪ್ರೀತಿ ಮಾಡ್ತೀನಿ, ನೀ ಕರೆನ ನಾನು ಪ್ರೀತಿ ಮಾಡ್ತೀನ ಅಂತ ಕೇಳಿದಳು. ಅತ್ತಿ ನಾನು ನಿಮ್ಮ ಸಲ ಜೀವ ಕೊಡೋಕ್ಕೂ ತಯಾರಿರ್ತೇನೆ ಅಂದಳು. ಅಂದಾಗ ಅತ್ತೆ ಅಂದಳು, ಇರಲಿ ಹಾಕಿರ್ಲಿ, ನಾ ಪ್ರಸಂಗ ಬಂದಾಗ ನೋಡ್ತೇನೆ ನೀನು ಅಂದಳು. ಅತ್ತೆ ಏನಂದಳು, ಮಂಚದ ಮೇಲೆ ಕುಂತಿದ್ದಳು. ಯವ್ವ ಮತ್ತು ನಾರೇ ಮಂಚದ ಮೇಲೆ ಕುಂತೀನಿ, ನೀರೇ ಕುರ್ಚಿದ ಮೇಲೆ ಕುಂತಿ, ನಾ ಬಂದು ಆ ಕುರ್ಚಿದ ಮೇಲೆ ಕುಂತೀನಿ ಅಂದ್ರೆ ನೀ ಎಲ್ಲಿ ಕೂಡ್ತಿ ಅಂದಳು ಅತ್ತಿ. ಅದಕ್ಕೆ ಸೊಸೆ ಅಂದಳು, ಅತ್ತೆಯವರ ನಾ ಮತ್ತೊಂದು ಮನೆ ಹಾಕೊಂಡು ತೆಳಗೆ ಕೊಡ್ತೇನೆ ರೀ ಅಂದಳು. ಹೌದು, ಮತ್ತು ಸೊಸೆಗೆ ಅತ್ತಿಗೆ ಮತ್ತೆ ಸಂಶಯ ಬಂತು. ಮತ್ತೇನಂದಳು, ಹೌದು ಬರೋಬ್ಬರಿ ಐತಿ, ನಾ ಬಂದ ಮನೆ ಮೇಲೆ ಕೂತ್ನಿ ಅಂದ್ರೆ ನೀ ಎಲ್ಲಿ ಕೂಡ್ತಿ ಅಂದಳು. ಅಂದಾಗ ಸೊಸೆ ಅಂದಳು, ಅತ್ತೆಯವರ ನಾನು ಬೇರೆ ಒಂದು ಚಾಪಿ ಹಾಸ್ಕೊಂಡು ನೆಲದ ಮೇಲೆ ಕೊಡ್ತೇನೆ ರೀ ಅಂದಳು. ಹೌದಾ ಹಂಗಾರೆ ಮತ್ತು ಅತ್ತಿಗೆ ಇನ್ನೂ ಸಂಶಯ ಬತ್ತು, ಯಾಕೋ ಭಾಳ ಇನ್ನೂ ಪರೀಕ್ಷೆ ಮಾಡ್ಬೇಕೇನ ಅಂದಳ. ಅವಾಗ ಅತ್ತಿ ನಾ ಬಂದು ಆ ಚಾಪಿ ಮೇಲೆ ಕೂತಾರೆ ಎಲ್ಲಿ ಕೊಡ್ತಿ ಅಂದಳು.
ಸೊಸಿ ಅಂದಳು, ನಾ ನೆಲದ ಮೇಲೆ ಕೂಡ್ತೀನಿ ರೀ ಅತ್ತಿ ಅಂದ. ಹೌದಾ, ಆಯ್ತಳ. ಮತ್ತು ಇನ್ನೊಂದು ಸ್ವಲ್ಪ ಪರೀಕ್ಷೆನೇ ಮಾಡ್ಬೇಕಂದಳು ಆಕೆ ಅತ್ತಿ. ಏನಂದಳು, ನಾ ಬಂದ ನೆಲದ ಮೇಲೆ ಕೂತ್ನಿ ಅಂದ್ರೆ ನೀ ಎಲ್ಲಿ ಕೂಡ್ತಿ ಅಂದು. ಅಂದಾಗ ಸೊಸಿ ಅಂದಳು, ನಾವೊಂದು 3 ಫೂಟ್ ತೆಗನ್ಯಾಕ ಕೂಡ್ತಾನೆ ರೀ ಅಂದಳಾಕಿ. ಆದ್ರೂ ಅತ್ತಿ ಬಿಡಲೇ ಇಲ್ಲ ಆಕಿ. ಅತ್ತಿಗೆ ಸಂಶಯನೇ ಕಾಡ್ತೈತಲ್ಲ, ಈಕೆ ನಿಷ್ಠವಂತ ಅದಾಳೋ ಇಲ್ಲೋ ನೋಡ್ಬೇಕಂತಕ್ಕಂಥ ಸಂಶಯ ಅತ್ತಿಗೆ. ಅತ್ತೆ ಅಂದಳು, ನಾ ಬಂದು ಮತ್ತು ತೆಗನ್ಯಾಕ ಕೂತ್ನಿ ಅಂದ್ರೆ ಏನು ಮಾಡ್ತೀವಿ ಅಂದಳಾಕಿ. ಸೊಸಿ ಅಂದಳು, ನಂದು ತಾಳ್ಮೆದು ಚೀಲನ ಹೊಡಿತಂದಳಾಕಿ. ನನ್ನ ತಾಳ್ಮೆ ಮೀರಿ ಹೋಗ್ತಿದ್ದಿಲ್ಲ. ಯಾಕೆ? ಏನಿಲ್ಲ ರೀ, ಅದನ್ನು ಮಣ್ಣು ಮುಚ್ಚಿ ಮ್ಯಾಲ ಅದ್ರ ಮಣ್ಣಿನ ಮ್ಯಾಲೆ ಕೂಡ್ತೀನಿ ಅಂದಳಾಕಿ ಅತ್ತಿ ಸೊಸಿ. ಅಂದಾಗ ಹಂಗೆ ತಾಳ್ಮೆ ಈಗ ತಾಳ್ಮೆ ಇಲ್ಲ, ಸೊಸೆಯರಲ್ಲಿ ತಾಳ್ಮೆ ಇಲ್ಲ, ಅತ್ತೆಂದರಲ್ಲಿ ತಾಳ್ಮೆ ಇಲ್ಲ. ಹಿಂಗೆ ಆದ್ರೆ ದಾನಮ್ಮ ದೇವಿ ಒಂದು ಚರಿತ್ರೆಯನ್ನು ದಿನನಿತ್ಯ ನಾವು ಪಠಣ ಮಾಡಬೇಕು. ಅದರಿಂದ ನಮಗೆ ಕೆಲವೊಂದು ಸಂಸ್ಕಾರಗಳು ಸಿಗ್ತಾವೆ ಹೆಣ್ಮಕ್ಳಿಗೆ. ಈಗ ಏನಾಗಿದೆ ಅಂದ್ರೆ, ಬಸವಣ್ಣವ್ರು ಏನು ಹೇಳಿದರು, ಕಾಯಕವೇ ಕೈಲಾಸ. ಏನು ಕಾಯಕ ಅಂದ್ರೆ ಏನು? ಕೆಲಸ. ಈಗ ಹಳ್ಳಿಯಾಗ ನೋಡ್ರಿ ನೀವು, ದಿನನಿತ್ಯ ಹೆಣ್ಣುಮಕ್ಳು ಕಸ ತೆಗಿಲಕ್ಕೆ ಹೋಗ್ತಾವ, ಜೋಳ ಕೊಯ್ಲಕ್ಕೆ ಹೋಗ್ತಾವ, ಮತ್ತು ಈ ಹೊಲ್ದನ ಕೆಲಸ ಮಾಡ್ಲಿಕ್ಕೆ ಹೋಗ್ತಾವೆ. ಅವ್ರಿಗೆ ಒಂದು ದಿನವೂ ಕೆಮ್ಮು ಬರೋಂಗೆ ನೆಗಡಿ ಬರೋಲ್ಲ, ಒಂದು ಜಾಪತ್ರೆ ಬರೋಲ್ಲ. ಅದೇ ನಮ್ಮ ಸಿಟಿಯಾಗಿದ್ದ ತಾಯಂದ್ರ ಗತಿ ನೋಡ್ರಿ ನೀವು, 5ಕ್ಕೆ ಎದ್ದು ರೋಡ್ ಮೇಲೆ ಓಡ್ತಿರ್ತಾರೆ. ಯಾಕೆ? ಕಾಯಕ ಇರ್ಲಾರ್ದಕ್ಕೆ. ಈ ಕಾಯಕ ಏನಾಗಿದೆ ಅಂದ್ರೆ, ಬರೀ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಇದೇ ಒಂದು ಕಾಯಕ ಆಗಿಬಿಟ್ಟದ ನಮಗೆ, ನಮ್ಮ ತಾಯಂದ್ರಿಗೆ. ತಪ್ಪು ತಿಳ್ಕೊಬೇಡ್ರಿ ಅವ್ವ, ನೀತಿ ಬಂದಂಗೆ ಕಾಣ್ತಾವೆ, ಅದಕ್ಕೆ ಹೇಳಕತ್ತೀನಿ ನಾನು ನಿಮಗೆ. ಇದನ್ನು ಏನೇ ಇರಲಿ, ಈ ದಾನಮ್ಮ ದೇವಿ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇರಲಿ. ಆ ವಿಶ್ವಗುರು ಬಸವಣ್ಣನವರ ಒಂದು ದಿವ್ಯವಾದ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇರಲಿ. ಶರಣರನ್ನು ರಕ್ಷಿಸುವಂಥ ಕಾರ್ಯ ಆ ಜಗದ್ಗುರು, ಆ ವಿಶ್ವಗುರು ಮಾಡಲಿ. ಆ ವಿಶ್ವಗುರುವಿಗೆ ನಾವು ನಮನ ಮಾಡುತ್ತಾ ಮತ್ತೊಮ್ಮೆ ದಾನಮ್ಮ ಜಾತ್ರೆಯ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ 2 ನುಡಿ ನಮನಗಳಿಗೆ ಮಂಗಳ ಹಾಡುತ್ತೀನಿ. ಜೈ ಬಸವ, ಜೈ ಅಂಬೆ.